ಮುದ್ದು ಮನಸ್ಸಿನ ಕಲಿಕೆಗೆ ಸ್ವಾಗತ. ಇವತ್ತು ನಾವು ಒಬ್ಬ ರಾಜನ ಕತೆ ಕೇಳೋಣ. ಒಬ್ಬ ರಾಜ ಇದ್ದಂತೆ, ಅವನು ತುಂಬಾ ಕರುಣಾಮಯಿ, ಆಮೇಲೆ ಧರ್ಮವಂತ, ನಿಷ್ಠವಂತ ಆಗಿದ್ದಂತೆ. ಅವನಿಗೆ ಇದ್ದಿದ್ದು ಒಂದೇ ಒಂದು ಉದ್ದೇಶ, ನಮ್ಮ ದೇಶದಲ್ಲಿ ಯಾವುದೇ ಮನುಷ್ಯ ಆಗ್ಲೂ ಹಸುವಿನಿಂದ ಬಳಲಬಾರ್ದು ಅಂತ ಒಂದು ದೊಡ್ಡ ಧರ್ಮಛತ್ರ ಸ್ಥಾಪಿಸಿ, ಅಲ್ಲಿ ಒಳ್ಳೊಳ್ಳೆ ಅಡಿಗೆಗಳನ್ನ, ಅದಕ್ಕೆ ಏನೇನ್ ಬೇಕು, ಅಡಿಗೆ ಮಾಡಕ್ಕೆ ಏನೇನ್ ಬೇಕು ಎಲ್ಲಾ ಸಾಮಾನುಗಳನ್ನ ಸರಬರಾಜು ಮಾಡಿ ಅಲ್ಲಿ ಒಳ್ಳೊಳ್ಳೆ ಭಟರನ್ನ ಇಟ್ಟು ಊಟ ಬಡಿಸ್ತಾ ಇದ್ನಂತೆ. ಯಾರಿಗೇ ಆಗ್ಲಿ, ಅಲ್ಲಿ ಪ್ರವಾಸಿಗಳಾಗ್ಬೋದು ಅಥವಾ ಆ ಊರಿನ ನೆಂಟರಿರ್ಬೋದು, ಬಂಧುಗಳಾಗಿರ್ಬೋದು, ಭಿಕ್ಷಕರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲರಿಗೂ ಯಾವುದೇ ತರದ ಭೇದ ಭಾವ ಮಾಡದೆ ಊಟ ಬಡಿಸ್ತಾ ಇದ್ದ. ಆ ಊರಿಗೆ ಅವನು ಧರ್ಮವಂತ, ದಾನವಂತ ಅನ್ನೋ ಹೆಸರು ಪಡ್ಕೊಂಡಿದ್ನಂತೆ. ಹೀಗಿರ್ಬೇಕಾದ್ರೆ ಒಂದು ಹಾವು ಹರಿತಾ ಇತ್ತಂತೆ. ಆವಾಗ ಗಿಡುಗ ಅದನ್ನ ಕಚ್ಚಿ ಅದನ್ನ ಮನೆಗೆ ಕೊಡೋಕೆ, ಊಟ ಕೊಡೋಕೆ ಹಾರ್ಕೊಂಡು ಹೋಗ್ತಾ ಇತ್ತಂತೆ. ಎಲ್ಲಿ ಹೋಗ್ತಾ ಇತ್ತಂತೆ, ಈ ಧರ್ಮಛತ್ರ ಇತ್ತಲ್ಲ ಅದ್ರ ಪಾಕಶಾಲೆ ಮೇಲೆ ಹೋಯ್ತಂತೆ. ಪಾಕಶಾಲೆ ಮೇಲೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಅಡಿಗೆ ಸಾಂಬಾರು ಪಾತ್ರೆಯೊಳಗೆ ಈ ಹಾವಿನ ವಿಷ ಬಿದ್ದೋಯ್ತಂತೆ. ಇದನ್ನ ಯಾರೂ ನೋಡ್ದೇನೆ ಊಟ ಬಡಿಸ್ಬಿಟ್ರಂತೆ. ನೂರಾರು ಜನ ಸತ್ತೋದ್ರಂತೆ. ಸೊ ಅದು ದೊಡ್ಡ ಸುದ್ದಿನೇ ಆಗಿ ಯಮಧರ್ಮರಾಯನಿಗೆ ಚಿತ್ರಗುಪ್ತ ಕೇಳಿದ್ನಂತೆ, ಈ 100 ಜನ ಸತ್ತಿರುವ ಲೆಕ್ಕವನ್ನ ನಾನು ಯಾರ ಹೆಸರಲ್ಲಿ ಬರೀಲಿ? ಈ ಹಾವಿನ ಹೆಸರಲ್ಲಿ ಬರೀಲ, ಗಿಡಗನ ಹೆಸರಲ್ಲಿ ಬರೀಲ, ಅಥವಾ ರಾಜನ ಹೆಸರಲ್ಲಿ ಬರೀಲ ಅಂತ ಕೇಳ್ತಂತೆ. ಧರ್ಮರಾಯನ್ಗೆ ಮೊದಲಿಗೆ ಸ್ವಲ್ಪ ದಿಗಲಾಯ್ತಂತೆ, ಯಾರಿಗೆ ಈ ಕರ್ಮದ ಲೆಕ್ಕನ ಬರಿಬೇಕು ಅಂತ. ಅಷ್ಟರಲ್ಲಿ ಆ ಊರಿನ ಊರ್ ಬಾಗ್ಲು ಅಂತ ಹೇಳ್ತೀವಿ, ಆ ಊರ್ ಬಾಗ್ಲಲ್ಲಿ ಒಂದು ಅಜ್ಜಿ ಕೂತಿತ್ತಂತೆ. ಆ ಅಜ್ಜಿಗೆ ಯಾವ್ದೋ ಒಬ್ಬ ದಾರಿ ಹೋಗ ಬಂದು, ಈ ಧರ್ಮಛತ್ರ ಎಲ್ಲಿದೆ ಅಜ್ಜಿ ಅಂತ ಅಡ್ರೆಸ್ ಕೇಳದ್ನಂತೆ. ಸೊ ಅಜ್ಜಿ ಇದ್ದವಳು, ಅಯ್ಯೋ ನೀನ್ ಯಾಕಪ್ಪ ಹೋಗ್ತೀಯಾ, ಆ ರಾಜ ಯಾರೇ ಬಂದು ವಿಷ ಹಾಕಿ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಂತೆ. ಅಷ್ಟರಲ್ಲಿ ಯಮಧರ್ಮರಾಯ ಇದನ್ನ ಕೇಳಿಸ್ಕೊಂಡು ಈ ಪಾಪದ ಲೆಕ್ಕನ, ಈ ಕರ್ಮದ ಲೆಕ್ಕನ ಆ ಅಜ್ಜಿ ಹೆಸರಲ್ಲಿ ಬರಿ ಅಂತ ಹೇಳ್ತಾನೆ. ಚಿತ್ರಗುಪ್ತಂಗೆ ಕನ್ಫ್ಯೂಷನ್ಸ್ ಆಗತ್ತೆ, ಯಾಕೆ ರಾಜ ಇದ್ರಲ್ಲಿ ಇರೋದು ಗಿಡುಗ, ಹಾವು ಹಾಗೂ ರಾಜ, ಈ ಮೂರನ್ನ ಬಿಟ್ಟು ನೀನ್ ಯಾಕೆ ಅಜ್ಜಿ ಹೆಸರಲ್ಲಿ ಬರೆಯಕ್ ಹೇಳ್ತಾ ಇದ್ಯಾ ಅಂತ. ಅದಕ್ಕೆ ಯಮಧರ್ಮರಾಯ ಹೇಳದ್ನಂತೆ, ಧರ್ಮ ಮಾಡೋದು, ದಾನ ಧರ್ಮ ಮಾಡೋದು ಪುಣ್ಯದ ಕೆಲಸ, ಎಲ್ಲಾರು ಹಸ್ಕೊಂಡಿರ್ಬಾರ್ದು, ಎಲ್ಲಾರ್ಗೂ ಊಟ ಸಿಗ್ಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ರಾಜ ಊಟ ಹಾಕ್ಸಿದಾನೆ, ಅವನಿಗೆ ಈ ಕರ್ಮದ ಲೆಕ್ಕ ಬರೆಯಕ್ಕಾಗಲ್ಲ. ಸರಿ, ವಿಷ ಅನ್ನೋದು ಹಾವಿನ ನಾಲಿಗೆಯಲ್ಲಿ ಅಥವಾ ಹಾವಿನ ಬಾಯಲ್ಲಿ ಇರೋದು ಪ್ರಕೃತಿ. ಸೊ ಅದು ತಪ್ಪೇನೂ ಇಲ್ಲ, ಅದ್ರ ವಿಷ ಇರೋದು ಸಾಮಾನ್ಯ. ಸೊ ಅದ ಲೆಕ್ಕಕ್ಕೂ ಬರೆಯಕ್ಕಾಗಲ್ಲ. ಗರುಡ ತನ್ನ ಮಕ್ಕಳಿಗೆ ಊಟ ತಗೊಂಡು ಹೋಗಕ್ಕೆ ಈ ಹಾವನ್ನ ಕೊಂದು ತಗೊಂಡು ಹೋಗ್ತಾ ಇತ್ತು, ಈ ಗರುಡನ ಲೆಕ್ಕಕ್ಕೂ ಬರೆಯಕ್ಕಾಗಲ್ಲ ಅಂತ. ಮತ್ತೆ ಅಜ್ಜಿ ಹೆಸರು ಯಾಕೆ ಬರದ್ರಿ ಅಂತ ಚಿತ್ರಗುಪ್ತ ಕ್ವೆಶನ್ ಮಾಡಿದ್ದಕ್ಕೆ ಯಮಧರ್ಮರಾಯ ಹೇಳಿದ್ದು, ಏನೂ ಕೆಲಸ ಮಾಡ್ದೇನೆ ಒಳ್ಳೆ ಕೆಲ್ಸಕ್ಕೆ ಒಂದು ಕೆಟ್ಟ ಅಭಿಪ್ರಾಯವನ್ನ ಸ್ಪ್ರೆಡ್ ಮಾಡ್ತಾ ಇರೋದು ಕೆಟ್ಟ ಅಪರಾಧನೇ. ಆ ತಪ್ಪಿಗೆ ಈ ಕರ್ಮದ ಫಲವನ್ನ ಆ ಅಜ್ಜಿ ಹೆಸರಿಗೆ ಬರಿ ಅಂತ ಹೇಳ್ದೆ ಅಂತ ಯಮಧರ್ಮರಾಯ ಹೇಳ್ತಾರೆ. ಸೊ ನಾವೇನೋ ಎಷ್ಟೊಂದ್ ಜನ ತಪ್ಪು ಮಾಡ್ತಾನೆ ಇರ್ತಾರೆ, ಆದ್ರೆ ನೋಡ್ದವ್ರು ಅದನ್ನ ಸರಿ ಮಾಡಕ್ಕಾದ್ರೆ ನಾವು ಅವ್ರ ಹತ್ರ ಹೋಗಿ ಹೇಳಿದ್ರೆ ಸರಿ ಆಗತ್ತೆ. ಅದನ್ನ ಬಿಟ್ಟು ನಮಗೆ ವಿಷಯನೇ ಗೊತ್ತಿಲ್ಲದೆ ಅದ್ರ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ಕೊಂಡ್ರೆ ಒಂದು ನಮ್ ಟೈಮ್ ವೇಸ್ಟ್ ಆಗತ್ತೆ, ಇನ್ನೊಂದು ನಮ್ ಬಾಯೇ ಹಾಳಾಗತ್ತೆ. ಸೊ ಆ ಕರ್ಮದ ಫಲ ನಮಗೆ ಸಿಗತ್ತೆ. ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು.